ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಅಡುಗೆ ಕೆಲಸ ಇದೆ ಆಯಿತು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮನೇಲಿ ಯಾರ್ಯಾರು ಬಂದಿದ್ರು, ನಾವು ಯಾವ ರೀತಿ ಹಬ್ಬ ಮಾಡಿದ್ವಿ, ಆಮೇಲೆ ನಮ್ಮ ಮನೇಲಿ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ಸೊ ಇವತ್ತು ನಾನು ಬೆಳಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಫಸ್ಟ್ ಪೂಜೆ ಮಾಡ್ಕೊಂಡ್ವಿ, ರಂಗೋಲಿ ಹಾಕೋದು ಎಲ್ಲ ಆಯಿತು. ಸೊ ನೆಕ್ಸ್ಟು ಪೂಜೆ ಮುಗಿದ ತಕ್ಷಣ ಕೆಳಗಡೆ ಗಾಡಿ ಎಲ್ಲ ನೆನ್ನೆನೆ ತೊಳೆದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ಸೊ ಅದಕ್ಕೆ ಪೂಜೆ ಆಗಿದ ತಕ್ಷಣ ಗಾಡಿ ಪೂಜೆ ಮಾಡ್ಕೋತಾ ಇದ್ದೀವಿ ಇವತ್ತು. ಸೊ ನಂದೊಂದು ಗಾಡಿ, ನಮ್ಮ ಹಸ್ಬೆಂಡ್ದು ಮತ್ತು ಅದಿತಿದೊಂದು ಸೈಕಲ್ ಇದೆ. ಸೊ ಅದನ್ನು ಫಸ್ಟೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೋತಾ ಇದ್ದೀವಿ ಇವತ್ತು. ಸೊ ನಮ್ಮವ್ರು ಇವತ್ತು ಡ್ಯೂಟಿ ಇದೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು. ಸೊ ಅದಕ್ಕೆ ಅವ್ರ ಬದಲು ನಾನೇ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು. ಇವತ್ತು ನಾನು ನಮ್ಮ ಅಜ್ಜಿದು ಸ್ಯಾರಿ ಉಟ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಇಲ್ಲ ಇವಾಗ, ಬಟ್ ನೋಡಿ ಅವರು ಕೊಟ್ಟಿರೋ ಸ್ಯಾರಿನೇ ಹಾಕ್ಕೊಂಡಿದ್ದೆ ಇವತ್ತು. ಅವ್ರನ್ನಂತೂ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಇವಾಗ. ನೋಡಿ, ಇವಳು ನಮ್ಮ ಚಿಕ್ಕನಾದ್ನಿ ಮಗಳು, ಇವ್ರು ನಮ್ಮ ಚಿಕ್ಕನಾದ್ನಿ. ಇವ್ರು ಬಂದು ನಮ್ಮ ಅತ್ತೆ ಅವರ ಅಣ್ಣನ ಹೆಂಡತಿ. ಇದು ನಮ್ಮ ಚಿಕ್ಕನಾದ್ನಿ ಮಗ. ಇವರು ನಮ್ಮ ಅತ್ತೆ ಅವರ ಅಣ್ಣ. ಮೇಲೆ ನಮ್ಮ ದೊಡ್ಡನಾದ್ನಿ ಎಲ್ಲ ಇದ್ದಾರೆ, ನಾನು ಆಮೇಲೆ ತೋರಿಸ್ತೀನಿ. ಇವತ್ತು ನಮ್ಮ ಅತ್ತೆಯವ್ರ ಅಣ್ಣ ಬಂದಿದ್ರಲ್ವ, ಸೊ ಅವ್ರ ಹತ್ರ ಕುಂಬಳಕಾಯಿ ಹೊಡಿಯೋದಕ್ಕೆಲ್ಲ. ಇದಾದ್ಮೇಲೆ ನೋಡಿ, ಇವ್ನು ನಮ್ಮ ದೊಡ್ಡನಾದ್ನಿ ಮಗ. ಅವನು ನೋಡಿ ಏನು ಸರ್ಕಸ್ ಮಾಡ್ತಾ ಇದ್ದಾಳೆ ನಿಂಬೆ ಹೊಡಿಯೋಕ್ಕೆ. ಅದೆಷ್ಟೇ ಹೊಡಿಯೋಕ್ಕೋದು ಸ್ಲಿಪ್ ಆಗಿ ಹೋಗ್ತಾ ಇತ್ತು. ಕಡೆಗೆ ಆಯಿತು, ಇವಾಗ ಒಂದು ರೌಂಡ್ ಹೋಗಿ ಬಾ ಅಂತ ಹೇಳ್ತಾ ಇದ್ದೀನಿ. ನೋಡಿ ಹೆಂಗೆ ಹೋಗ್ತಾಳೆ ಅಂದರೆ ರಾಕೆಟ್ ಸ್ಪೀಡಲ್ಲಿ ರಿಟರ್ನಲ್ಲಿ ಬರ್ತಾಳೆ. ಗಾಡಿ ನಾನೇ ಓಡಿಸೋಣ ಅಂದ್ಕೊಂಡೆ. ಸೊ ಅಂಕಲ್ ಅವರೇ ಓಡಿಸಿದ್ರು, ಅದಕ್ಕೆ ನಾನು ಬಿಡ್ಸಕ್ಕೆ ಹೋಗಿದ್ದು. ಇವಾಗ ನೋಡಿ ನಮ್ಮ ಅದಿತಿ ಯಾವ ಸ್ಪೀಡಲ್ಲಿ ಬರ್ತಾಳೆ ಅಂದರೆ ಬ್ರೇಕ್ ಕೂಡ ಹಿಡ್ದಿಲ್ಲ, ಹಂಗೆ ಬರ್ತಿದ್ದಾಳೆ. ಓಕೆ, ಈಗ ಗಾಡಿ ಪೂಜೆ ಎಲ್ಲ ಆಯಿತು. ಸೊ ನೋಡಿ, ಇದೇ ನಮ್ಮ ಮನೆ. ನಮ್ಮ ಅತ್ತೆನ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ನಮ್ಮ ಅತ್ತೆ ಅವರ ಅಮ್ಮ ನೋಡಿ, ಇವ್ರು ನಮ್ಮ ಅತ್ತೆ ಅವರ ಅಮ್ಮ. ಇವ್ರು ನಿಮ್ಗೆ ಆಗಲೇ ನಾನು ಹೇಳಿದ್ನಲ್ಲ ನೋಡಿ, ಇಲ್ಲಿ ಕೂತಿರೋದು ನಮ್ಮ ದೊಡ್ಡನಾದ್ನಿ. ಇವರು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ. ಎಲ್ಲರೂ ನೋಡಿ ಅಡುಗೆಗೆ ನೋಡಿ ನಮ್ಮ ಮಾವ ಇವರು ಅಡುಗೆಗೆ ಎಲ್ಲರೂ ಸೇರಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡಿದರು. ಒಬ್ಬಟ್ಟು ವಡೆ ಮಾತ್ರ ಮಾಡಬೇಕಿತ್ತು. ಸೊ ನೋಡಿ, ನಮ್ಮ ಚಿಕ್ಕನಾದ್ನಿ ಒಬ್ಬಟ್ಟು ಸುಡ್ತಾಯಿದ್ರು, ನಾನು ಒಬ್ಬಟ್ಟು ತಟ್ಟಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ಅವ್ರಿಗೆ. ಸ್ಯಾರಿ ಎಲ್ಲ ಆಯಿಲ್ ಆಗಿಬಿಡುತ್ತೆ ಅಂಥೇಳಿ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೆ. ನಮ್ಮ ಮನೇಲಿ ಎಲ್ಲರೂ ಸೇರಿದ್ರೆ ಮಜಾ ಸೂಪರಾಗಿರುತ್ತೆ, ಫುಲ್ಲು ಮಾತು ಸೌಂಡು ಎಲ್ಲ. ಸೊ ನಾನೊಬ್ಬಳೇ ಮಾಡ್ತಿದ್ದೆ ಅಂದ್ಬಿಟ್ಟು ನಮ್ಮ ಅತ್ತೆ ಬಂದು ಹೆಲ್ಪ್ ಮಾಡ್ತಿದ್ರು ಅವರು ಕೂಡ. ಇದು ನಮ್ಮ ಅಡುಗೆ ಮನೆ, ಕ್ವಾರ್ಟರ್ಸಲ್ಲಿ ಇರೋದು ನಾವು. ನೋಡಿ, ಆ ಟೈಮಲ್ಲಿ ಮಕ್ಕಳು ಟಿಫನ್ ಮಾಡಿ ಎಲ್ಲ ಆಗಿತ್ತು. ಸೊ ಅದಕ್ಕೆ ಆಟ ಆಡ್ತಾಯಿದ್ರು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಒಂದು ಹತ್ರ ಕೂತ್ಕೊಳ್ಳಲ್ಲ ಮಕ್ಕಳು,
ಸೊ ಆಟ ಆಡ್ಕೊಳ್ಳಿ ಅಂತ ರೂಮಲ್ಲಿ ಬಿಟ್ಬಿಟ್ಟಿದ್ವಿ ಅವ್ರನ್ನ. ಎಂಜಾಯ್ ಮಾಡ್ತಾಯಿದ್ದಾರೆ, ರಜಕ್ಕಂತ ಬಂದಿದ್ದಾರಲ್ವ, ಸೊ ಎಂಜಾಯ್ ಮಾಡಲಿ ಅಂತ ನಾವು ಬಿಟ್ಬಿಟ್ಟಿದ್ವಿ. ನಮ್ಮತ್ತೆ ಒಬ್ಬಟ್ಟು ತಟ್ಟಕ್ಕೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು, ಹೂರಣ ತುಂಬಿ. ನಾನು ಒಬ್ಬಟ್ಟು ತಟ್ಟುತ್ತಾ ಇದ್ದೆ ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ, ಒಬ್ಬರೇ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಸೇರಿದ್ರೇ ಹಬ್ಬ ಥರ ಇರುತ್ತೆ. ಒಬ್ಬೊಬ್ಬರೇ ಮಾಡಿ ನಾವೇ ತಿನ್ನಬೇಕಂದ್ರೆ ತುಂಬ ಬೋರು ಮನೇಲಿ. ಸೊ ಎಲ್ಲರೂ ಬಂದು ಈ ಥರ ಎಲ್ಲರೂ ಸೇರಿ ಅಡುಗೆ ಮಾಡೋದು, ಮಾತಾಡೋದು, ತಮಾಷೆ ಮಾಡ್ಕೊಂಡಿದ್ರೆ ಒಂಥರ ಹಬ್ಬ ಥರನೇ ಇರುತ್ತೆ ಮನೆ. ನಾವು ಯಾವಾಗಲೂ ಆ್ಯಕ್ಚುಲಿ ಊರಿಗೆ ಹೋಗ್ಬಿಡ್ತಾ ಇದ್ವಿ, ಅಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ಹಬ್ಬ. ಈ ವರ್ಷ ಊರಿಗೆ ಹೋಗಿರಲಿಲ್ಲ. ಸರಿ, ನಮ್ಮ ನಾದಿನಿಯವ್ರಿಗೆಲ್ಲ ಇಲ್ಲೇ ಹಬ್ಬಕ್ಕೆ ಬನ್ನಿ ಅಂತ ಕರೆದಿದ್ವಿ, ಯಾಕಂದರೆ ನಾವು ಗಣೇಶ ಹಬ್ಬ ಕೂಡ ಮಾಡಿರಲಿಲ್ಲ. ಅದಕ್ಕೆ ಈ ಹಬ್ಬಕ್ಕಾದರೂ ಬನ್ನಿ ಅಂತ ಹೇಳಿ ಕರೀತಿದ್ವಿ. ಸೊ ಒಬ್ಬಟ್ಟೆಲ್ಲ ರೆಡಿ ಆದರೆ ಆಲ್ಮೋಸ್ಟ್ ವಡೆ ಒಂದು ಮಾಡಿದ್ರೆ ಎಲ್ಲ ಅಡುಗೆ ರೆಡಿ ಆಗುತ್ತೆ. ಹಬ್ಬ ಅಂದ್ರೇ ಅಡುಗೆ ಮಾಡೋದು, ತಿನ್ನೋದು, ಪೂಜೆ ಮಾಡೋದು, ಮಾತಾಡೋದು ಇದೇ ಅಲ್ವಾ. ಸೊ ನೋಡಿ ಒಬ್ಬಟ್ಟು ಹೆಂಗೆ ತಟ್ಟಿದ್ದೀನಿ, ಸೂಪರಾಗಿದೆ ಅಲ್ವಾ ಒಬ್ಬಟ್ಟು. ತಿನ್ಬೇಕು ಅನಿಸ್ತಾ ಇದೆಯಾ? ಎಲ್ಲರೂ ಬನ್ನಿ ನಮ್ಮ ಮನೆಯಲ್ಲಿ. ನಮ್ಮ ನಾದಿನಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. नीटा नाही पवित्र वाटून घालाच कर. पाणी साफ कर ग. ನೋಡಿ ನಮ್ಮ ಚಿಕ್ಕನಾಗಿ ನೋಡಿ ಎಲ್ಲ ಒಬ್ಬಟ್ಟೆಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ನೆಕ್ಸ್ಟ್ ವಡೆ ಮಾಡಬೇಕು. ನಮ್ಮ ದೊಡ್ಡ ನಾದಿನಿಯವರು ವಡೆಗೆ ಜಾರಿಗೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಸೂಪರಾಗಿ ಅಡುಗೆ ಮಾಡ್ತಾರೆ ಇವರು ಕೂಡ. ನೋಡಿ ವಡೆಗೆಲ್ಲ ರೆಡಿ ಆಗಿದೆ. ಈಗ ನೆಕ್ಸ್ಟ್ ವಡೆ ಒಂದು ಸುಟ್ಟಿದ್ರೆ ಎಲ್ಲ ಅಡುಗೆ ರೆಡಿ. ಇವರು ನಮ್ಮ ಅತ್ತೆಯವರ ಅಣ್ಣನ ಹೆಂಡತಿ. ಸೊ ಇವರು ಎಲ್ಲರೂ ಸೇರಿದ್ರಿ ನೋಡಿ ಎಷ್ಟು ಮತ್ತೆ ವಡೆ ಸುಡ್ತಾ ಇದ್ದಾರೆ. ಇನ್ನೇನು ಊಟಕ್ಕೆ ಕೂತ್ಕೋಬೇಕು. ಯಾರ್ಯಾರಿಗೆ ವಡೆ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಎಲ್ರಿಗೂ ಕಡಲೆಬೇಳೆ ವಡೆ ಅಂದರೆ ತುಂಬ ಫೇವ್ರೇಟು. ಯೂಶಲಿ ಯಾವಾಗೂ ಮಾಡಲ್ಲ, ಹಬ್ಬ ಟೈಮಲ್ಲೇ ಕಾಳು ಗೊಜ್ಜು, ಒಬ್ಬಟ್ಟು ಸಾಂಬಾರು, ವಡೆ ಎಲ್ಲ ಮಾಡೋದು. ತಳ್ಳನೆ ಅಮ್ಮ ಈಗ ನೋಡಿ ಒಬ್ಬಟ್ಟು ಸಾಂಬಾರು, ಅನ್ನ, ಕಾಳು ಗೊಜ್ಜು, ವಡೆ, ಒಬ್ಬಟ್ಟು ಎಲ್ಲ ರೆಡಿ ಆಯಿತು. ನೋಡಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಮಾತಾಡ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. तुमच्या ताटात हायलाइट ಇವ್ರದೆಲ್ಲ ಊಟ ಆದಮೇಲೆ ನಾನು ನಮ್ಮ ಅತ್ತೆನೂ ಮಾತಾಡ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡಿದ್ವಿ.
ಎಲ್ಲರೂ. ಊಟ ಎಲ್ಲ ಆದಮೇಲೆ ರಿಲ್ಯಾಕ್ಸ್ ಆಗಿ ಕೂತಿದ್ವಿ. ಹಂಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಹಂದಿ ತರಿಸಿದ್ವಿ. ಸೊ ನಾನು ಕೂಡ ಮೆಹಂದಿ ಹಾಕೋದ್ರಿಂದ ಯಾವ ಫಂಕ್ಷನ್ ಇದ್ರೂ ಆಲ್ಮೋಸ್ಟ್ ನಾನೇ ಹಾಕ್ತೀನಿ, ಆಚೆ ಹೋಗಲ್ಲ. ಸೊ ಹಂಗೆ ಸುಮ್ಮನೆ ಒಂದು ಕೈಗೆ ಹಾಕ್ಕೊಳ್ಳೋಣ, ಮೆಹಂದಿ ಹಬ್ಬ ಅಲ್ವಾ ಅಂದ್ಬಿಟ್ಟು ತರಿಸಿದ್ವಿ. ಎಲ್ಲರೂ ಒಂದು ರೌಂಡ್ ಮೆಹಂದಿ ಹಾಕ್ಕೊಂಡು ಟೀ ಕುಡ್ಕೊಂಡು ಈವ್ನಿಂಗ್ ಮುಗೀತು ಅಷ್ಟೊತ್ತಿಗೆ. ಸೊ ನಮ್ಮ ಡೇ ಈ ಥರ ಇತ್ತು. ನೀವು ಯಾವ್ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮನೆ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾನು ಹಂಗೆ ಒಂದು ಕೈಗೆ ಮೆಹಂದಿ ಹಾಕ್ಕೊಂಡೆ. ಸೊ ಇವಾಗ ನಮ್ಮ ಅದಿತಿ ನನಗೆ ನೀನು ಹಾಕಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಅವಳೇ ಕೋನ್ ತೊಗೊಂಡು ಅವಳ ಹೆಸ್ರನ್ನ ಬರ್ಕೊತಾ ಇದ್ದಾಳೆ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತೀಯ ಅಂದ್ರೂ ಕೇಳ್ತಾ ಇಲ್ಲ. ಸುಮ್ಮನೆ ಹಬ್ಬದ ದಿವಸ ಏಟು ತಿನ್ನಬೇಡ ಅಂತ ಹೇಳಿದ್ರು ಮಾತು ಕೇಳಲ್ಲ. ನೋಡಿ ಅವಳೇ ಬರ್ಕೊತಿದ್ದಾಳೆ, ಅವಳ ಹೆಸರು ಅದಿತಿ ಅಂತ. ಎಷ್ಟು ಹೇಳಿದ್ರೂ ಕೇಳಲ್ಲ. ಹಬ್ಬದ ದಿವಸ ಯಾಕೆ ಸರಿ ಅಂತ ನಾನು ಸುಮ್ಮನಾದೆ. ನೋಡಿ ಹೆಂಗೆ ಬರ್ಕೋತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ದಿನ ನಮ್ಮದು ಯಾವ ಥರ ಹೋಯಿತು ಅಂತ ನಾನು ನಿಮಗೆ ತೋರಿಸ್ದೆ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.